ಕಾನೂನು ಸುವ್ಯವಸ್ಥೆ ನೋಡಿದಾಗ ಇಲ್ಲಿ ಹದಗೆಟ್ಟಿದೆ, 100ಕ್ಕೂ ಹದಗೆಟ್ಟಿದೆ. ಜನ ಹೆದರಿ ಹೋಗಿದ್ದಾರೆ. ಈ 60% ಈ ಪ್ರಕರಣವನ್ನು ಇನ್ನೂ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. ಇದಕ್ಕೆ ಕಾರಣ ಏನು ಅಂತ ನನ್ನ ಅರ್ಥ ಕೇಳ್ತೇನೆ. ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ರಾಜ್ಯದಲ್ಲಿ ನೋಡಬೇಕಾದ್ರೆ ಕಳೆದ 8 ತಿಂಗಳಿನಲ್ಲಿ ACP ಸೇರಿ 10 ಜನ ಲೋಕಾಯುಕ್ತಕ್ಕೆ ಅವರು ಸಿಕ್ಕಿಬಿದ್ದಿದ್ದಾರೆ. ಈ ರೀತಿಯಾಗಿ ಪೊಲೀಸರಲ್ಲಿ ದಕ್ಷತೆ ಕಡಿಮೆ ಆಗಿದೆ. ಅದು ಯಾವ ಕಾರಣಕ್ಕೆ ಅಂತ ಗೃಹ ಸಚಿವರು ಅನ್ನಬೇಕು. ಈ ಕಾರಣಕ್ಕೆ ನೀವು ದಯವಿಟ್ಟು ಅತ್ಯಂತ ಪ್ರಾಮಾಣಿಕರಿದ್ದೀರಿ. ನನಗೆ ಅನಿಸುವಂಥದ್ದು ಇದನ್ನು ಸರಿ ಮಾಡದಿದ್ದರೆ ನಮ್ಮ ರಾಜ್ಯ ಕಳ್ಳಕಾಕರ ರಾಜ್ಯ ಅಂತ ಆಗ್ತದೆ. ಗೃಹ ಸಚಿವರಿಗೆ ಪೊಲೀಸ್ ಇಲಾಖೆ ಮೇಲೆ ಕಂಟ್ರೋಲ್ ಉಂಟಾ ಇಲ್ವ ಅಂತ ನಮಗೆ ಡೌಟ್ ಬರ್ತಾ ಉಂಟು. ರಾಜ್ಯ ಸರ್ಕಾರಕ್ಕೆ ಗೃಹ ಇಲಾಖೆ ಮೇಲೆ ಕಂಟ್ರೋಲ್ ಉಂಟಾ ಇಲ್ವ ಅಂತ ನನಗೆ ಡೌಟ್ ಬರ್ತಾ ಉಂಟು. ಅದರ ಜೊತೆಗೆ ಬೆರಳೆಣಿಕೆಯ ಅಧಿಕಾರಿಗಳು ಮಾತ್ರ ಪ್ರಾಮಾಣಿಕರಿದ್ದಾರೆ. ನಮ್ಮಲ್ಲಿ ಮಂಗಳೂರಿನಲ್ಲಿ ಹಿಂದೆ ಯತೀಶ್ ಅಂತ IPS ಇದ್ರು, ಅವರು ₹1 ಭ್ರಷ್ಟಾಚಾರ ಮಾಡ್ತಿರ್ಲಿಲ್ಲ. ಈಗ 2 ಅಧಿಕಾರಿಗಳಿದ್ದಾರೆ. ಅವರು ಕೂಡ ಡಾಕ್ಟರ್ ಅರುಣ್ ಕುಮಾರ್ ಮತ್ತೆ ಇನ್ನೊಬ್ರು ಸುಧೀರ್ ಕುಮಾರ್ ರೆಡ್ಡಿ. ನಾನು ಅನ್ನೋದು ರಾಜ್ಯದ ಬೇರೆ ಭಾಗದಲ್ಲಿ ಯಾಕೆ ಈ ರೀತಿಯ ಒಂದು ದಕ್ಷ ಅಧಿಕಾರಿಗಳು ನಿಮಗೆ ಸಿಗುವುದಿಲ್ಲ ಅಂತ ಅನ್ನೋದು. ರಾಜ್ಯದ ಬೇರೆ ಕಡೆ ನೋಡಿದಾಗ ಈ ರೀತಿಯ ಪ್ರಕರಣಗಳು 120 ಜನ ಜೈಲಿಗೆ ಹೋಗಿದ್ದಾರೆ ಪೊಲೀಸ್ನವರು. ಅದರ ಜೊತೆಗೆ ನಾನು ಪರಪ್ಪನ ಅಗ್ರಹಾರದಲ್ಲಿ ಭಯೋತ್ಪಾದಕರೇ ವಿಡಿಯೋ ಕಾಲ್ನಲ್ಲಿ ಮಾತಾಡ್ತಾರೆ. ಎಲ್ಲಿ ಕಾನೂನು ಉಂಟು ಗೃಹ ಸಚಿವರೇ? ಕಾನೂನು ವ್ಯವಸ್ಥೆ ಎಲ್ಲಿ ತನಕ ಹೋಗಿದೆ? ನಮಗೆ ಹೆದರಿಕೆ ಆಗ್ತಾ ಉಂಟು ನಮ್ಮ ರಾಜ್ಯ ಎಲ್ಲಿಗೆ ಹೋಗ್ತದೆ ಅಂತ. ಅದಕ್ಕೋಸ್ಕರ ದಯವಿಟ್ಟು ನೀವು ನಿಮ್ಮ ಸಮಯವನ್ನು ಇದಕ್ಕೆ ಕೊಟ್ಟು ಎಲ್ಲ ಈ ರೀತಿಯ ದಕ್ಷ ಅಧಿಕಾರಿಗಳನ್ನು ಕರೆದು ಯಾರು ಈ ರೀತಿ ಕೆಟ್ಟ ಕೆಲಸವನ್ನು ಮಾಡ್ತಾರೋ ಅವರನ್ನು ನೀವು ಸರಿದಾರಿಗೆ ತರಬೇಕು. ಅದರ ಜೊತೆಗೆ ರಿಕ್ರೂಟ್ಮೆಂಟ್ ಎಲ್ಲಿ ಮಾಡಿದ್ದೀರಿ? ಮೆನ್ ಎಲ್ಲಿ ಉಂಟು? ಅವರಿಗೆ ಸರಿಯಾದ ವಾಹನ ಎಲ್ಲಿ ಉಂಟು? PSI ರಿಕ್ರೂಟ್ಮೆಂಟ್ ಆಗದೆ ತುಂಬ ಸಮಯ ಆಯಿತು. ಇದು ಯಾವ ರೀತಿಯ ನನಗೆ ಅರ್ಥ ಆಗ್ತದೆ. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮಲ್ಲಿ ನಾನು ಕಳಕಳಿ ವಿನಂತಿ, ರಾಜ್ಯವನ್ನು ದರೋಡೆಕೋರರಿಂದ ಕಳ್ಳಕಾಕರಿಂದ ನಾವು ಅದನ್ನು ಬಚಾವ್ ಮಾಡಬೇಕಾದ್ರೆ ನೀವು ಅದಕ್ಕೆ ಸರಿಯಾದ ಶ್ರಮ ವಹಿಸಬೇಕು ನನ್ನ ವಿನಂತಿ. ಮಾನ್ಯ ಸಭಾಪತಿಗಳೇ, ಮಾನ್ಯ ಕಿಶೋರ್ ಕುಮಾರ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ಆದರೆ ನಿಮಗೆ ಮಾಹಿತಿಗಳು ಸರಿಯಾಗಿ ಸಿಕ್ಕದಂಗೆ ಕಾಣಲಿಲ್ಲ. ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಅವರು, ಕಾನೂನು ಸುವ್ಯವಸ್ಥೆ ಹಾಳಾಗೋಗ್ಬಿಟ್ಟಿದೆ. ಆ ರೀತಿ ಒಂದು ಹೇಳಿಕೆಯನ್ನು ತಾವು ಕೊಡಬೇಕಾದ್ರೆ ಭಾಳ ಜವಾಬ್ದಾರಿಯಿಂದ ಕೊಡಬೇಕು. ಅಲ್ಲ, ಇದಿರಲಿ, ಕಳ್ಳತನದ್ದು ಒಂದೇ ಅಲ್ಲ ಕಾನೂನು ಸುವ್ಯವಸ್ಥೆ. ಕಾನೂನು ಸುವ್ಯವಸ್ಥೆ ಕೊಡ್ತೀನಿ, ಆಮೇಲೆ ಮಾತಾಡಕ್ಕೆ ಕಿಶೋರ್. ಕಾನೂನು ಸುವ್ಯವಸ್ಥೆ ಬರೀ ಒಂದು ಕಳ್ಳತನದಿಂದ ಹೇಳೋದಿಲ್ಲ. ಯು ಕೆನಾಟ್ ಮೇಕ್ ಎ ಕನ್ಕ್ಲೂಷನ್ ಲೈಕ್ ದಟ್. ಆಯಿತಾ? ನಾವು ಇವತ್ತು ಈಗ ತಾನೇ ಡ್ರಗ್ಸಿನ ಬಗ್ಗೆ ಹೇಳಿದೆ. ತಾವು ರಿಕ್ರೂಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ. ಯಾಕಂದರೆ 10 ಪ್ರಶ್ನೆಗಳನ್ನು ಅವರು ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ. ರಿಕ್ರೂಟ್ಮೆಂಟು 545 ಪೊಲೀಸ್ ಕ್ಯಾಮ್ ಯಾವಾಗ ಆಗಿದ್ದು? ಅಲ್ಲಿಂದ ಇಲ್ಲಿವರೆಗೆ ಏನಾದರೂ ರಿಕ್ರೂಟ್ಮೆಂಟ್ ಆಗಿತ್ತಾ? ನಮ್ಮ ಸರ್ಕಾರ ಬಂದ ಮೇಲೆ 900 ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ರಿಕ್ರೂಟ್ ಮಾಡಿ ಟ್ರೈನಿಂಗಲ್ಲಿದ್ದಾರೆ. ಆ ಟ್ರೈನಿಂಗ್ನವ್ರನ್ನ ಕೂಡ ಇಲ್ಲಿ ಡ್ಯೂಟಿಗೆ ಹಾಕಿ ಅಂತ ಹೇಳಿ ಡ್ಯೂಟಿಗೆ ಹಾಕ್ಸಿದ್ದೇನೆ. ಇಲ್ಲಿದ್ದಾರೆ ಅವರು. 7 ತಿಂಗಳು ಟ್ರೈನಿಂಗ್ ಆಗಿದೆ ಅವರಿಗೆ. 7 ತಿಂಗಳಿಂದ ನಾವು ಆ 545 ಮತ್ತು 402 ಅವೆರಡನ್ನೂ ಕೂಡ ಎಷ್ಟೇ ಅದು ಅಡಚಣೆ ಬಂದರೂ ಅದನ್ನು ಕ್ಲಿಯರ್ ಮಾಡಿ 900 ಜನ ಸಬ್ ಇನ್ಸ್ಪೆಕ್ಟರ್ನ ನೇಮಕ ಮಾಡಿ ಅವರಿಗೆ ಟ್ರೈನಿಂಗ್ ಹಾಕಿದ್ವಿ. 7 ತಿಂಗಳಾಗಿದೆ ಟ್ರೈನಿಂಗ್ ಆಗಿ. ಅವರೆಲ್ಲ ಇನ್ನೂ 3 ತಿಂಗಳಲ್ಲಿ ಡ್ಯೂಟಿಗೆ ಬರ್ತಾರೆ. ನಾನು ನಮ್ಮ DG ಅವರಿಗೆ ಹೇಳಿ ಅವರಿಗೂ ಒಂದು ಅನುಭವ ಆಗ್ತದೆ ಇಂಥದ್ದು ಒಂದು, ಅವ್ರನ್ನ ಡ್ಯೂಟಿ ಮೇಲೆ ಹಾಕಿ ಅಂತೇಳಿ ಈಗ ಅವರೆಲ್ಲ ಇಲ್ಲಿದ್ದಾರೆ, ಡ್ಯೂಟಿ ಮೇಲೆ ಓಡಾಡ್ತಿದ್ದಾರೆ. ಸೊ ರಿಕ್ರೂಟ್ಮೆಂಟ್ ಮಾಡಲಿಲ್ಲ ಅನ್ನೋದು ಸತ್ಯ ಅಲ್ಲ. ಆಮೇಲೆ ಈಗ ಪೊಲೀಸ್ ಕಾನ್ಸ್ಟೇಬಲ್ಸಿಗೆ 14-15 ಸಾವಿರ ಹುದ್ದೆ ಖಾಲಿ ಇದ್ದಾವೆ. ಅದನ್ನು ಈಗ ನಾವು ಈಗಾಗಲೇ 3600 ರಿಕ್ರೂಟ್ಮೆಂಟಿಗೆ ನೋಟಿಫಿಕೇಷನ್ ಮಾಡ್ತಾ ಇದ್ದೀವಿ. ರಿಕ್ರೂಟ್ಮೆಂಟ್ ಪ್ರಾಸೆಸ್ ಇದು ಕಂಟಿನ್ಯೂಸ್. ರಿಟೈರ್ಡ್ ಆಗ್ತಾ ಇರ್ತಾರೆ, ತೀರ್ಕೊಂಡು ಹೋಗ್ತಾರೆ. ಆ ವೇಕೆನ್ಸಿ ಆದಾಗ ಪರ್ಮಿಷನ್ ತಗೊಂಡು FD ಅವರಿಂದ ರಿಕ್ರೂಟ್ಮೆಂಟ್ ಮಾಡ್ತಕ್ಕಂಥದ್ದು ಸಹಜ. ಆದರೆ ದುರ್ದೈವ 4 ವರ್ಷ ಆಗಿರಲೇ ಇಲ್ಲ. ತಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಯಾವುದ್ಯಾವುದೋ ಕಾರಣಕ್ಕೆ ಅದು ನಾನು ಡೀಟೇಲಿಗೆ ಹೋಗೋದಿಲ್ಲ ಅದು, ಆದರೆ ಅದು ಮಾಡಿರಲಿಲ್ಲ ರಿಕ್ರೂಟ್ಮೆಂಟು. ಈಗ ರಿಕ್ರೂಟ್ಮೆಂಟ್ ಪ್ರಾಸೆಸ್ಸನ್ನು ಮಾಡಿದ್ದೇವೆ. ಒಂದು. ಎರಡನೇದು, ಈ ಕಳ್ಳತನದ್ದು ವೆಹಿಕಲ್ಸ್ದು ತಾವು ಪ್ರಸ್ತಾಪ ಮಾಡಿದ್ದೀರಿ. ವೆಹಿಕಲ್ಸನ್ನು ಕಳ್ಳತನ ಮಾಡ್ಕೊಂಡು ಹೋದೊಂದು ಮೋಟ್ರ್ ಬೈಕ್ಗಳು, ಮಾನ್ಯ ಸಭಾಪತಿಗಳೇ, 2 ವೀಲರ್ಸ್ ಜಾಸ್ತಿ. ಈ 2 ವೀಲರ್ಸಲ್ಲಿ ಏನಾಗುತ್ತೆ, ತಗೊಂಡು ಹೋದ ತಕ್ಷಣ ಅವನೇನು ಮಾಡ್ತಾನೆ, ಅದನ್ನೆಲ್ಲ ಬಿಚ್ಚಿಬಿಡ್ತಾನೆ. ಹಾಗೆ ಆ್ಯಸ್ ಇಟ್ ಈಸ್ ಮಾರಾಟ ಮಾಡೋದು ಬೇರೆ, ಅಥವಾ ಉಪಯೋಗ ಮಾಡ್ಕೊಳ್ಳೋದು ಪರ್ಸನಲ್ಗೆ ಅದು ಬೇರೆ. ಅದನ್ನು ಹಿಡ್ದಾಕ್ಬೋದು. ಆದರೆ ಅವನೇನು ಮಾಡ್ತಾನೆ, ಎಲ್ಲ ಬಿಚ್ಚಿಬಿಡ್ತಾನೆ. ಬಿಚ್ಚಿಬಿಟ್ಟು ನಟ್ಟೊಬ್ರಿಗೆ ಕೊಡ್ತಾನೆ, ಬೋಲ್ಟ್ ಒಬ್ರಿಗೆ ಕೊಡ್ತಾನೆ, ಚಕ್ರ ಒಬ್ರಿಗೆ ಕೊಡ್ತಾನೆ, ಸ್ಪೇರ್ ಪಾರ್ಟ್ ಸೇಲ್ ಮಾಡ್ತಾನೆ. ನಮ್ಮ ಇವ್ರಿಗೆ ಚೆನ್ನಾಗಿ ಗೊತ್ತಾಗಿದೆ.
ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವರು ಅವ್ರಿಗೆ ಟ್ರಾನ್ಸ್ಪೋರ್ಟು ನೀವು ಎಷ್ಟು ಬಸ್ ನಡೆಸ್ತಾರ್ರಿ ಅವರು? ಏನು ರವಿ ನೀವು? ರವಿ ನಿಮಗೆ ಮಾಹಿತಿ ಇದೆ ಅನ್ಕೊಂಡಿದ್ದೆ ನಾನು. ಅಲ್ಲ ಇಲ್ಲ ಅವರೇ ಅದನ್ನೆಲ್ಲ ಹೇಳ್ತಾ ಅವ್ರ ಕಡೆ ನಮ್ಮ ಸಹಾಯಕ್ಕೆ ಬಂದಿದ್ದಾರೆ ಸ್ವಾಮಿ. ಮತ್ತೆ ಎಲ್ರು ಹಂಗೆ ತಿಳ್ಕೊಂಡಾರ. ಕರೆಕ್ಟ್ ಆಗಿದೆ ಸರ್ ನೀವು ಹೇಳಿದ್ದು. ಇಲ್ಲ, ಅವರು ಟ್ರಾನ್ಸ್ಪೋರ್ಟ್ ನಡೆಸ್ತಾರಲ್ಲ, ಅವ್ರು ನನ್ನ ಸಹಾಯಕ್ಕೆ ಬಂದ್ರು ಅಷ್ಟೇ ಆಗಿರೋದು. ರವಿ ಅವರು ಇವ್ರ ಮೇಲೆ ಬಹಳ ಪ್ರೀತಿ ಯಾಕೋ. ಅದರಲ್ಲಿ ಅವರು ಆ ಸ್ಪೇರ್ ಪಾರ್ಟ್ಸ್ಗಳನ್ನು ಮಾರಾಟ ಮಾಡಿಕೊಂಡು ಅವ್ರು ನಮಗೆ ಸಿಗೋದೇ ಇಲ್ಲ. ನೀವಲ್ಲಿ ನಾನೇನು ಅಂಕಿಅಂಶ ಕೊಟ್ಟಿದ್ದೇನೆ, ಇವೆಲ್ಲ ಪತ್ತೆ ಆಗದೇ ಇರ್ತಕ್ಕಂಥವು ಹೆಂಗೆ ಅಂದರೆ, ದಿಸ್ ಈಸ್ ದಿ ರೀಸನ್, ಒನ್ ಆಫ್ ದಿ ಮೇನ್ ರೀಸನ್. ಈ 2 ವೀಲರ್ಸ್ ಇರ್ಬೋದು, ಈವನ್ 4 ವೀಲರ್ಸು ಕೂಡ ಅವರೆಲ್ಲ ಬೇರೆ ರಾಜ್ಯಕ್ಕೆ ತೊಗೊಂಡು ಹೋಗ್ತಾರೆ. ಆ ಪಾರ್ಟ್ಸನ್ನೇ ಬೇರೆ ರಾಜ್ಯಕ್ಕೆ ತೊಗೊಂಡೋಗಿ ಮಾರಾಟ ಮಾಡಿಬಿಡ್ತಾರೆ. ಎಲ್ಲಿ ಹಿಡ್ಕೊಂಡು ಬರ್ತೀರಿ ನೀವು? ಅದರಿಂದ ಈ ವೆಹಿಕಲ್ಸ್, ಪರ್ಟಿಕ್ಯುಲರ್ಲಿ ವೆಹಿಕಲ್ಸ್ ಸಂಖ್ಯೆ ಯಾಕೆ ಜಾಸ್ತಿ ಇದೆ ಅಂದರೆ, ಈಗ ನೋಡಿ 13,000 ವರದಿಯಾಗಿದೆ ವಾಹನ ಕಳ್ಳತನ. ಆದರೆ ನಾವು ಪತ್ತೆ ಆಗಿರೋದು 4,500 ಅಷ್ಟೇ. ಮಿಕ್ಕಿದೆಲ್ಲ ಇನ್ನೂ ಕೂಡ ಪೆಂಡಿಂಗಲ್ಲಿ ಇಟ್ಟಿದ್ದಾರೆ. ಪತ್ತೆ ಆಗದೆ ಇರೋದೇ 8,000 ಇದೆ ಇನ್ನೂ. ಅದರಿಂದ ಇದು ಕಾರಣ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ತಮಗೆ ಹೇಳೋದಕ್ಕೆ ಬಯಸ್ತೀನಿ. ಆಮೇಲೆ ಇನ್ನೊಂದು ಏನಾಗ್ತದೆ ಅಂದರೆ, ವೆಹಿಕಲ್ ಓನರ್ಸು, ಮಾನ್ಯ ಸಭಾಪತಿಗಳೇ, ಅವ್ರು ಬಂದು ಸ್ಟೇಷನ್ನಲ್ಲಿ ಒತ್ತಾಯ ಮಾಡ್ತಾರೆ, ನಮಗೆ ಸಿ ರಿಪೋರ್ಟ್ ಹಾಕಿ ಕೊಡಿ ಸ್ವಾಮಿ, ನಮ್ಗೆ ಇನ್ಶೂರೆನ್ಸ್ ಬರುತ್ತೆ. ಇಲ್ಲದೆ ಹೋದರೆ ಇನ್ಶೂರೆನ್ಸ್ ಬರಲ್ಲ ಅವರಿಗೆ. ಅದು ಪತ್ತೆ ಆಗಬೇಕು ಅಂದರೆ ಅದು ಪತ್ತೆನೇ ಆಗೋದಿಲ್ಲ ಅಂತಂದರೆ ಅವನಿಗೆ ಯಾವುದು ಬೆನಿಫಿಟ್ ಸಿಗೋದಿಲ್ಲ, ಇನ್ಶೂರೆನ್ಸ್ ಕೂಡ ಸಿಗಲ್ಲ. ಅದಕ್ಕೇನು ಮಾಡ್ತಾರೆ, ಪೊಲೀಸ್ ಸ್ಟೇಷನಲ್ಲಿ ಬಂದು ನಮ್ಗೆ ಸಿ ರಿಪೋರ್ಟ್ ಹಾಕಿ ಕೊಟ್ಬಿಡಿ, ಅಟ್ಲೀಸ್ಟ್ ನಮ್ಗೆ ಇನ್ಶೂರೆನ್ಸ್ ಯಾರೋ ಬರುತ್ತೆ ಅಂತ. ಆವಾಗ ಪೊಲೀಸ್ನವರು ದೇ ಆರ್ ಫೋರ್ಸ್ ಟು ಗಿವ್ ಎ ಸಿ ರಿಪೋರ್ಟ್. ಆದ್ದರಿಂದ ಆ ಕಾರಣಕ್ಕೋಸ್ಕರ ಈ ಸಂಖ್ಯೆ ಜಾಸ್ತಿ ಕಾಣಿಸುತ್ತೆ ವಿನಃ ಬೇರೆ ಯಾವುದೇ ಕಾರಣಕ್ಕಿಲ್ಲ ಅಂತಕ್ಕಂಥದ್ದು. ತಮ್ಮ ಜಿಲ್ಲೆಯಲ್ಲೂ ಕೂಡ ಆ ರೀತಿ ಆಗಿದೆ ಅನ್ನುವಂಥದ್ದು. ಆಮೇಲೆ ಇದರಲ್ಲಿ ನಿರ್ದಿಷ್ಟವಾದಂಥ ಕಾಲಮಿತಿ ಫಿಕ್ಸ್ ಮಾಡೋಕ್ಕಾಗಲ್ಲ. ಇಷ್ಟು ದಿವಸದಲ್ಲೇ ಹಿಡಿದು ಬಿಡಬೇಕು, ನೀವು ಇವತ್ತು ಕಳ್ತನ ಆಗಿದೆ, ಇನ್ನೊಂದು 15 ದಿನದಲ್ಲೋ, ಒಂದು ವಾರದಲ್ಲೋ, ಅಥವಾ 2 ತಿಂಗಳಲ್ಲೋ, 3 ತಿಂಗಳಲ್ಲೋ ಹಿಡಿಬೇಕು ಅಂತೇಳಿ ಕಾಲಮಿತಿಯನ್ನು ಕೊಡೋದಕ್ಕೆ ಇದಕ್ಕೆ ಆಗೋದಿಲ್ಲ ಮಾನ್ಯ ಸಭಾಪತಿಗಳೇ. ಆದ್ದರಿಂದ ಈ ಸಂಖ್ಯೆಗಳು ಹೆಚ್ಚಾಗಿದೆ ವಿನ ಬೇರೆ ಏನೂ ಕಾರಣ ಇಲ್ಲ. ಆಮೇಲೆ ತಾವು ಭಾಳ ಒಂದು ವೈಡರ್ ಪ್ರಶ್ನೆಗಳನ್ನು ತಾವು ಕೇಳಿದ್ರಿ, ಕಾನೂನು ಸುವ್ಯವಸ್ಥೆ ಅದು ಇದು ಎಲ್ಲ. ಅದಕ್ಕೆಲ್ಲ ಬೇರೆ ಸಂದರ್ಭದಲ್ಲಿ ನಾನು ಉತ್ತರ ಕೊಡ್ತೇನೆ. ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಎಫೆಕ್ಟಿವ್ ಆಗಿರೋ ಅಷ್ಟು ಬೇರೆ ಯಾವ ರಾಜ್ಯದಲ್ಲೂ ಕೂಡ ಇರ್ಲಿಕ್ಕೆ ಸಾಧ್ಯ ಇಲ್ಲ. ತಾವೆಲ್ಲಾದರೂ ನಮ್ಮ ಪೊಲೀಸ್ನವರು ಮಿಷಿನ್ ಗನ್ ಹಿಡ್ಕೊಂಡು ಡ್ಯೂಟಿ ಮಾಡಿರೋದು ನೋಡಿದ್ದೀರಾ? ಬೇರೆ ರಾಜ್ಯದಲ್ಲಿ ಇವತ್ತು ಮಿಷಿನ್ ಗನ್ ಹಿಡ್ಕೊಂಡು ಪೊಲೀಸ್ನವರು ಡ್ಯೂಟಿ ಮಾಡಬೇಕು, ಇಲ್ಲದ್ರೆ ಅವ್ರಿಗೂ ಕಷ್ಟ, ಜನಗಳಿಗೂ ಕಷ್ಟ. ಆ ಪರಿಸ್ಥಿತಿ ಇನ್ನೂ ಕೂಡ ಕರ್ನಾಟಕದಲ್ಲಿ ಬರಲಿಲ್ಲ. ಅದನ್ನು ತಾವು ಯೋಚನೆ ಮಾಡಿ. ಆದ್ದರಿಂದ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಬಹಳ ಎಫೆಕ್ಟಿವ್ ಆಗಿದೆ ಅಂತೇಳಿ ನಾನು ಬಹಳ ಧೈರ್ಯದಿಂದ ಹೇಳ್ತೇನೆ ಈ ಮಾತನ್ನು. ಅದನ್ನು ಇನ್ನೂ ಹೆಚ್ಚು ಮಾಡ್ತೀವಿ. ಅವಶ್ಯಕತೆ ಬಿದ್ದರೆ ನಮ್ಮಲ್ಲಿ ಬೇರೆ ಬೇರೆ, ಈಗಾಗಲೇ ತಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದಿದ್ದೀರಿ. ಹೇಗಿತ್ತು ಸ್ವಾಮಿ ಕಳೆದ 3 ತಿಂಗಳು 4 ತಿಂಗಳ ಹಿಂದೆ ಹೆಂಗಿತ್ತು? ಇವರೊಂದು ಮರ್ಡರ್ ಮಾಡಿದರೆ ಅವರೊಂದು ಮರ್ಡರ್, ಅವರೊಂದು ಮರ್ಡರ್ ಮಾಡಿದರೆ ಇವರೊಂದು ಮರ್ಡರ್ ಮಾಡು. ಇದು ಸಮಾಜ. ನಾನು ಹಿಂದೆನೂ ಕೂಡ ಈ ಮಾತನ್ನು ಹೇಳಿದ್ದೇನೆ. ನಾನು ನಮ್ಮ ಪಕ್ಷದ ಪ್ರಣಾಳಿಕೆಯನ್ನು ಬರೆಯೋದಕ್ಕೆ ಜವಾಬ್ದಾರಿ ಕೊಟ್ಟಿದ್ದರು ಮಾನ್ಯ ಸಭಾಪತಿಗಳೇ. ಮಂಗಳೂರಿಗೆ ಹೋದೆ ನಾನು, ಒಪಿನಿಯನ್ ತಗೊಳ್ಳೋಣ, ಜನರ ಹತ್ರ ಏನು ಕಷ್ಟ ಇದೆ, ಅವ್ರಿಗೆ ಏನು ಸೇರಿಸ್ಬೋದು ನಮ್ಮ ಪ್ರಣಾಳಿಕೆಯಲ್ಲಿ ಅಂತೇಳಿ ತಿಳ್ಕೊಳ್ಳೋಕ್ಕೆ ನಾವೆಲ್ಲ ಒಂದು ಸಮಿತಿ ಮಾಡಿ ಕಳಿಸಿದ್ರು. ಅಲ್ಲಿ ಹೋಗಿ ಕೇಳಿದಾಗ ನಾನು ಬೇರೆ ಬೇರೆ ಕ್ಷೇತ್ರದ ಜನಗಳನ್ನು ಭೇಟಿ ಮಾಡಿದೆ. ಭಾಳಷ್ಟು ಜನ, ಇಂಡಸ್ಟ್ರಿಯಲಿಸ್ಟ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಸಿವಿಲ್ ಸೊಸೈಟಿ ಎಲ್ಲ ಜನರನ್ನು ಭೇಟಿ ಮಾಡಿದಾಗ ಏನು ಹೇಳಿದ್ರು ಗೊತ್ತಾ? ನಮ್ಮ ಮಕ್ಕಳನ್ನು ನಾವು ಇಲ್ಲಿ ಓದಿಸೋಕ್ಕಾಗೋದಿಲ್ಲ ಅಂಥ ವಾತಾವರಣ ಸೃಷ್ಟಿಯಾಗಿದೆ. ಯಾರು ಮಾಡಿದ್ದಾರೆ ಯಾರು ಬಿಟ್ಟಿದ್ದಾರೆ ಪ್ರಶ್ನೆ ಅಲ್ಲ ಅದು. ಇಡೀ ದಕ್ಷಿಣ ಕನ್ನಡ ಕರಾವಳಿ ಪ್ರದೇಶದಲ್ಲಿ ಯಾರು ಶಾಂತಿಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮಕ್ಕಳನ್ನಿಲ್ಲಿ ನಾವು ಶಾಲೆಗೆ ಕಳಿಸಿದ್ರೆ ಯಾವ ಬರ್ತಾನ ವಾಪಸ್ಸು ಇಲ್ವಾ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟಿದೆ ಸ್ವಾಮಿ ಅಂತ ಹೇಳಿದರು. ನಾವು ಈ SAF ಮಾಡಿದ್ದೀವಿ, ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಮಾಡಿದ ಮೇಲೆ ತಾವೇ ಹೇಳಿ ಸ್ವಾಮಿ, ನಾನು ಹೇಳೋದು ಬೇಡ. ಹೇಗಿದೆ ನಿಮ್ಮ ಪರಿಸರ ಹೇಗಿದೆ ಈಗ? ನೀವು ಹೇಳಿದ್ರಿ ಅಧಿಕಾರಿಗಳ ಹೆಸರು ಹೇಳಿದ್ರೆ, ನಾನು ಹೇಳೋದಿಲ್ಲ. ಯಾಕೆಂದರೆ ಅಧಿಕಾರಿಗಳು ನಾವು ಅವರಿಗೆ ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕು, ಮಾಡ್ತಾ ಇದ್ದಾರೆ.
ಆ ಸ್ಪೆಷಲ್ ಆಕ್ಷನ್ ಫೋರ್ಸ್ ಇವತ್ತು ಎಫೆಕ್ಟಿವ್ ಬಂದಿದೆ. ಅದನ್ನು ನಮ್ಮ ಜಿಲ್ಲೆಗೂ ಹಾಕಿ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ಅಷ್ಟರ ಮಟ್ಟಿಗೆ ಅವರು ಕಂಟ್ರೋಲ್ ಮಾಡಿದರೆ ವೆಲ್ ಟ್ರೈನ್ಡ್ ಸ್ಪೆಷಲ್ ಆಫೀಸರ್ಸ್ 350 ಜನ ಹಾಕಿದ್ದೇವೆ. ಅದು 3 ಜಿಲ್ಲೆಗೆ ಹಾಕಿದ್ದೇವೆ. ಈಗ ಮಂಡ್ಯ ಜಿಲ್ಲೆಗೂ ಕೂಡ ಅವರು ಅವಶ್ಯಕತೆ ಇದೆ ಅಂತೇಳಿ ನಮ್ಮ ಇಂಟರ್ನಲ್ಲಿ ನಮಗೆ ರಿಪೋರ್ಟ್ಸ್ ಇರೋದ್ರಿಂದ ಅವರಿಗೂ ಹಾಕಿದ್ದೇವೆ, ಮಂಡ್ಯಗೂ ಕೂಡ. ಅದರಿಂದ ಕಾನೂನು ಸುವ್ಯವಸ್ಥೆ ನಮ್ಮ ಜವಾಬ್ದಾರಿ. ಇಟ್ ಈಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಗೌರ್ಮೆಂಟ್ ಟು ಮೈಂಟೈನ್ ದಿ ಲಾ ಆ್ಯಂಡ್ ಆರ್ಡರ್. ಆಮೇಲೆ ಇನ್ನೂ ಒಂದೇನಂತ ಹೇಳ್ತೀನಿ ಕೇಳಿ, ಪೊಲೀಸ್ ಈಸ್ ದ ಫೇಸ್ ಆಫ್ ದಿ ಗೌರ್ಮೆಂಟ್. ಪೊಲೀಸ್ ಚೆನ್ನಾಗಿದೆ, ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿದೆ ಅಂತ ಹೇಳಿದ್ರೆ ಆ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ಅರ್ಥ. ಅದು ಆ ಕೆಲಸ ಇವತ್ತಾಗ್ತಾ ಇದೆ. ಅದರಿಂದ ಇವತ್ತು ತಾವು ಏನು ಪ್ರಶ್ನೆ ಕೇಳಿದಿರಿ ತಮಗೆ ಸಮಂಜಸವಾದಂಥ ಉತ್ತರವನ್ನು ಒದಗಿಸಿದ್ದೇನೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಥ್ಯಾಂಕ್ ಯು.